ಶಕುನಿ ನಾಮಾಂಕಿತನಾದ ನಾನು ನಿರಾಳರಾಗಿ ಸತತವೂ ಸುಮಧುರ ಸಂಗೀತ ಸಾಹಿತ್ಯ ಕಡಗರಿಂದ ಸುಬುದ್ಧಿಯ ಸುಖಕರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ನನ್ನ ಕುಟಿಲ ಕುಕ್ಷಿತ ಕುಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿನ್ನ ಮಾತುಗಳನ್ನು ಶಾಶ್ವತವಾಗಿ ಪಾಲಿಸಿ ಈ ಅಖಂಡ ಕುಂಡಲಾಧೀಶನೆಂದು ಬೀಗುತ್ತಿರುವ ಆ ಭಾಗ್ಯ ದುರ್ಯೋಧನನ ಸೊಕ್ಕಡಗಿಸುವುದು ಸತ್ಯ ಸತ್ಯ ಸತ್ಯ. ಏಕೆ ಮೌನವಾಗಿರುವುದು? ಏನಾಯಿತು? ಅಂದು ನಿನ್ನ ಜನ್ಮದಾತ ಸಹಜಾದರೊಡನೆ ವಂಶವನ್ನೇ ನಿರ್ವಂಶ ಮಾಡುವುದಾಗಿ ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಶಪಥ?
ನನ್ನ ಸಹೋದರಿ ಗಾಂಧಾರಿಯ ಮಾನಸಿಕ ವೇದನೆ ಖಂಡಿತರೂ ಗುರುವಿಗೆ ಪತಿಯನ್ನನುಸರಿಸುತ್ತಿರುವ ಆ ಸತ್ಯವಾದ ರಕ್ಷಣೆಯನ್ನು ಕಂಡು ನನ್ನ ಹೃದಯ ಕರಗಿ ನೀರಾಗಿ ಈಗ ನನ್ನೀ ಕಂಗಳಿಗೆ ಕಂಗೊಳಿಸುವುದಲ್ಲ ಕಾರಾಗೃಹವಾಗಿ ಕಿವಿಯಲ್ಲಿ ಕೇಳುವ ಕೂಗು ಕರ್ಕಶದ ಕಿವಿಯಲ್ಲಿ ನಾನು ಮಸುರವಾಗಿ ಅಂದು ಅಂದು ನನ್ನೊಬ್ಬನನ್ನು ಉಳಿಸಿ ಪಡಿದರು ಈ ನಾಡವಡೆಯ ತನ್ನ ಬಾಂಧವರನ್ನಗಲಿ ಹತ್ತು ಕಲಿಸಿ ಹೊರಗೆ ಸಾಯಬೇಕು ಆ 100 ಜನರ ಕುತ್ತನ್ನು ನನಗುಡಿಸಿ ನಾನು ಸಹ ನಿನ್ನಂತೆ 99 ಮಂದಿ ಸಹೋದರರನ್ನು ಆದರೆ ನೀನು ಮಾಡಿದ ಮೋಸದ ಪುಣ್ಯದಿಂದ ನನ್ನ ಆಶಾಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಯಿತು. ಚಿಂತೆ ಇಲ್ಲ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಹಿಂದೆ ನಡೆದ ಆ ಕೈಗಳನ್ನು ನನ್ನೇ ಮನದಲ್ಲಡಿಸಿಟ್ಟುಕೊಂಡು ಮುಂದೆ ಹರಿಯಿಟ್ಟರೆ ಅದು ಭವಿಷ್ಯವಾಗುವುದು ಅಂತ ಹಿರಿಯರ ಆಜ್ಞೆಯಿಂದಲೇ ತಿಳಿಯಬೇಕು. ವಜ್ರವನ್ನ ವಜ್ರದಿಂದಲೇ ತಿಳಿಯಬೇಕು. ಅಂತೆಯೇ ಇಂತಹ ಮೋಸಗಾರರನ್ನ ಮೋಸದಿಂದಲೇ ನಾಶ ಅಂದಿನಿಂದ ಇಂದಿನವರೆಗೂ ನಾನು ನಿನ್ನೊಳಗೆ ಸೇರಿ ನಿನ್ನನ್ನು ಅಡಿಮಾಡಿದ ದಾರಿಯಲ್ಲಿಯೇ ಅಧಿಕಾರ ಬಲದಿಂದ ಕೊಪ್ಪಿ ನಡೆಯುತ್ತಿರುವ ದುರ್ಯೋಧನನೇ ಎಷ್ಟು ದಿನವೋ ನಿನ್ನ ಅಧಿಕಾರ, ಕೆಲವೇ ದಿನಗಳಲ್ಲಿ ನಿನ್ನ ಸಂಹಾರ.
ಶರೀರವು ದಗ ದಗ ದಗನಿಸುತ್ತಿರುವುದು. ಆ ನಿನ್ನ ಕತ್ತಲೆಯ ಕಾರಾಗಾರವನ್ನು ನಾನಿನ್ನೂ ಮರೆತಿಲ್ಲ ದುರ್ಯೋಧನ, ನಾನಿನ್ನೂ ಮರೆತಿಲ್ಲ. ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಸಹೋದರ ಅವರ 99 ಮಂದಿ ತಮ್ಮಂದಿರ ಚಿನ್ನ ಮುಂಡಗಳನ್ನು ನಿಮಗೆ ನರಕದಲ್ಲಿ ನೀರಾಜನಗೊಳಿಸುತ್ತೇನೆ. ಪಾಪಿ ದುರ್ಯೋಧನ, ನರಕದಲ್ಲಾಗುವ ಭಯಾನಕ ಹಿಂಸೆಗಿದ್ದಲು ಆ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ಅತಿ 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 ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ಕೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ಕೌರವ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ಹರಿಮಿಟ್ಟಿಸರನ್ನು ಬಿಡುವವರೆಗೆ ನರ ನರ ನರಕದ ಮಾರ್ಗವನ್ನೇ ಹಿಡಿಸುವೆ. ಯಾರಿಗೆ ನಿನಗೆ ಶಕುನಿ, ನಿನಗೆ ಎಂಬ ದುಃಖಿಯ ವಾಕ್ಯವನ್ನು ಕೇಳಿ ಏಕೆ ಕೋಪಗೊಳ್ಳುವೆ ಚಲನಚಿತ್ರವಲ್ಲ. ನಿನಗೆ ಪರಮ ಪ್ರಿಯರಾದ ಆ ಪಾಂಡವರಿಗೆ ತಮ್ಮಗಳ ಆಗಮನವಾಯಿತು. ಅದಕ್ಕೆ ಸುಯಿತಗಳ ಉಚಿತವಾದ ಶಕುನಿ ಆ ದಿನ ನಾನು ದ್ವಾರಕೆಗೆ ಹೋದಾಗ ಕಿತ್ತುವ ಹಗರಣವನ್ನು ಕೃಷ್ಣನು ಎಷ್ಟು ವಿಧವಾಗಿ ಹೇಳಿದ್ದು. ನಾನು ಸ್ವಾಭಿಮಾನದಿಂದ ಅವನ ಮಾತುಗಳನ್ನು ನಿರಾಕರಿಸಿದ ಶಕುನಿ. ಅವನ ಮಾತುಗಳು ಅಷ್ಟು ಪರಿಭ್ರಾಂತ. ಏನು ಕೃಷ್ಣನ ಹಸ್ತಿನಾವತಿಯಲ್ಲಿ ಹೋಗು ಸಹೋದರ, ಹಟ್ಟಿಗೆ ಸತ್ಕಾರವನ್ನು ಸಿದ್ಧಪಡಿಸು. ನಮ್ಮ ಸತ್ಕಾರವನ್ನು ಕಾಣುತ್ತಿಲ್ಲ ಅಣ್ಣ. ಆಗಲೇ ರಾಜಪ್ರಸಾದವನ್ನು ದಾಟಿ ಅದೆಷ್ಟಣ್ಣ ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಇರಬಾರದು. ಯದುಪತಿಯು ಭಕ್ತ ಪರಾಧೀನರು. ಆ ವಿದುರನಂತ ಭಕ್ತರು ಆತನಿಗೆ ಮತ್ತಾರಿರುವರು. ಈಗ ನಾವು ಸತ್ಕಾರವನ್ನು ಮುಗಿಸಿಕೊಂಡು
ನಾನು ಹೋಗ್ಬೋದು. ಸಹೋದರ ಸಹೋದರ ಹೊರಟೇ ಹೋದನಲ್ಲ, ನೋಡಿದೆಯ ಮಾವ ನನ್ನ ಧರ್ಮದ ಕೋರಾಗ್ರಣ್ಯ ಸ್ವರೂಪವನ್ನು ಮದಗಜಗಳಿಗೆ ಎಷ್ಟಿದ್ದರೇನು ಸಿಂಹಕ್ಕೆ ಸರಿಸಾಟಿಬಲ್ಲ. ಅದರಲ್ಲಿ ಈಗ ಕೃಷ್ಣನನ್ನು ಸಂತಾನಕ್ಕೆ ಸಂಬಂಧಿಸಲೇ ಅಥವಾ ಕೌರವೇಶ್ವರ ಕೃಷ್ಣನು ಶಾಂತನಾಗಿ ಬಂದವನಲ್ಲ. ಒಂದು ವೇಳೆ ಹಾಗೇನಾದರೂ ಬಂದವನೇ ಆಗಿದ್ದರೆ ಈ ಸಾರ್ವಭೌಮ ಚಂದ್ರೇಶ್ವರನ ವೈಭವವನ್ನು ದೃಢೀಕರಿಸಿ ಓರ್ವ ಪುತ್ರ ವಿದುರನ ಉರುಪು ಜೋಪಡಿಯನ್ನು ಆಶ್ರಯಿಸುತ್ತಿದ್ದರೆ ಮೊದಲಿಗೆ ಸಹಿಸಲಾರದ ಅಪಮಾನ ಹೇಗೆ ಸಹಿಸುವೆ ಕೌರವೇಶ್ವರ? ಮಾವ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷ ಕಾಲದಲ್ಲಿ ಕ್ಷತ್ರಿಯರ ನಿರ್ಮೂಲನೆಯಿಂದೇ ಅವತರಿಸಿರುವ ಆ ಕಳ್ಳ ಕೃಷ್ಣನು ಜರಾಸಂಧ ಶಿಶುಪಾಲಾದಿಗಳನ್ನು ಕಾರಣವಿಲ್ಲದೆ ಕೊಂದನು. ಅಷ್ಟೇಕೆ ಕಂಸನನ್ನು ವಧಿಸಿ ಆ ಪರಮಪುರನಾದ ಉಗ್ರಸೇನನ್ನು ಮುನ್ನಡೆಸಿ ತಾನು ನಿರ್ಮಾಣವನ್ನು ಹಾಳಲ್ಲವೇ ಅಂತವನಿಗೆ ಮನ್ನಣೆ ಆದರೆ ಆ ಕ್ಷಣದ ಮೇಲೆ ದ್ವೇಷದಿಂದ ನನ್ನನ್ನು ಗೋರಿಕೆಗೆ ಕಳಿಸಿದೆ ಮಾವ. ಆ ನನ್ನ ಗೋವರ್ಣ ಮನೆ ಬಾಗಿಲಲ್ಲಿ ಭಿಕ್ಷೆ ಬೇಡುವುದು ನನಗೆ ಉಚಿತವಾದ ಕಾರ್ಯವೇ ಮಾವ. ಕೌರವೇಶ್ವರ ಕೌರವೇಶ್ವರ ಅದರ ಒಂದು ಉದ್ದೇಶವಿತ್ತು. ಏನು ಮಾವ ಆ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆಯೇ ಸರಸ ಮಾಡುವುದಿಲ್ಲವೇ? ಮಾವ ಅಷ್ಟೇ ಈ ಯುದ್ಧ ಕಾಲದಲ್ಲಿ ಆ ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಯಾದವ ಸೈನ್ಯವು ನಿನಗೆ ಮುಖ್ಯವಾಗಿತ್ತು. ಒಂದು ವೇಳೆ ಕೃಷ್ಣನೇನಾದರೂ ನಿಮ್ಮ ಸಹಾಯಕ್ಕೆ ಬರುತ್ತೇನೆ ಎಂದು ತಿಳಿಸಿದ್ದರೆ ಕೃಷ್ಣ ನಿನ್ನ ಸಹಾಯದ ಅವಶ್ಯಕತೆ ನಮಗಿಲ್ಲ, ನಿನ್ನ ಯದುವಂಶದ ಸಹಾಯ ಮಾತ್ರ ಸಾಕ್ಷಿ ಹೇಳಬೇಕಾಗಿತ್ತು. ಆದರೆ ಆ ಉಭಯ ಸಂಕಟದಿಂದ ಮಧ್ಯಮ ಪಾಂಡವನಾದ ಅರ್ಜುನನು ನಿನ್ನನ್ನು ಉದ್ಧಾರ ಮಾಡಿದನು. ಮಾವ ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು. ಆದರೆ ಅವನ ಮೇಲೆ ದ್ವೇಷದಿಂದ ಆ ಪಾಂಡವರನ್ನು ಯುದ್ಧಿಸಬೇಕಾಗುವುದಲ್ಲ. ನನ್ನ ಸೋದರಳಿಯ ಬಾಳಿನಲ್ಲಿ ಪಾಪ ಪುಣ್ಯಗಳ ಲೆಕ್ಕ ಅಂದಿಲ್ಲದ ಪಾಪ ಪುಣ್ಯಗಳು ಇಂದಿವನಿಗೆ ಬಂದು ಇರಲಿ. ಕೌರವೇಶ್ವರ ಸೋದರಳಿಯ ಆ ಪಾಂಡವರು ಶ್ರೀಕೃಷ್ಣನ ಆಜ್ಞಾಧಾರಕರು. ಅವನನ್ನು ಬಿಟ್ಟು ಅವರು ಯಾವ ಕಾರ್ಯವನ್ನೂ ಮಾಡುವುದಿಲ್ಲ. ಒಂದು ವೇಳೆ ನೀನೇನಾದರೂ ಸೋದರರ ವಾತ್ಸಲ್ಯಕ್ಕೆ ಹನಿಯಾಗಿ ಸಂಧಾನಕ್ಕೆ ಸಮ್ಮತಿ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಅಲ್ಲವಯ್ಯ. ಪಗಡೆಯಾಟದಲ್ಲಿ ಸೋತಾಗಲೇ ಆ ಪಾಂಡವರು ಪಡೆದುಕೊಂಡರು. ಮತ್ತೆ ಅದನ್ನು ಪಡೆಯಬೇಕೆಂದರೆ ಆ ರಣಾಂಗಣದಲ್ಲಿ ಪದೇ ಪದೇ ಈ ತರಹದ ದೇಹಿ ಎನ್ನುವ ಸರಿಯಾಗಿ ಹೇಳಿದ ಸೋಮಲ ರಾಜ. ಯುದ್ಧದ ಒಂದಾಗಿ ನಾವು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಪಾಂಡವರಿಗೆ ಸೂರ್ಯ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಸೋದರಳಿಯ ಅಷ್ಟೇ ಅಲ್ಲ ಸೋದರಳಿಯ, ಬಾರಿಗೂ ಸಂಧಿಯ ನೆಪದಲ್ಲಿ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಶಾಸ್ತಿ ಆಗಲೇಬೇಕು.
ಸೋದರಳಿಯ ಸೋದರಳಿಯ ಮಾವ ಈ ವಿಷಯವಾಗಿ ನನ್ನದೊಂದು ಸಣ್ಣ ಸಲಹೆ ಬೇಕು. ಏನು ಮಾವ ಆ ನಿನ್ನ ಸಲಹೆ? ಗೌರವೇಶ್ವರ ಎಲ್ಲ ಸಮಯದಲ್ಲಿ ನಿಲ್ಲಿಸುವು. ನಡೆ ಗೌರವೇಶ್ವರ, ನಡೆ. ನಿನ್ನ ಸಲಹೆ ಹೊರತಾಗಿ ಮಾವ ಮಾವ ನಿಮ್ಮ ಸಲಹೆ ಹೊರತಾಗಿ ನಾವು ಯಾವ ಕಾರ್ಯವನ್ನು ಮಾಡುವುದಿಲ್ಲ ಮಾವ. ನಡೆ, ನಡೆ, ನಡೆ ಮಾವ ಹೋಗೋಣ. ನಡೆ. ನಡೆ ನಡೆ. ನಡೆ, ಚಲದಂಕವಲ್ಲ. ನಡೆ, ಗುರುಕುಲ ಧರ್ಮದಲ್ಲಿ ನೀನಾಗುವೆ ರಣರಂಗದಲ್ಲಿ ನರಬಲಿ. ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದೆಯೇನು? ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟನೋ ಅದು ಕಾಗೆ ಒಕ್ಕ ಗೂಡ ಆಯಿತು, ಮಾರಿ ಒಕ್ಕ ಬೀರ ಆಯಿತು. ಇನ್ನು ಮುಂದೆ ಆ ಹಸ್ತಿನಾವತಿಯ ಮಹಾದ್ವಾರದಿಂದ ಕುರುಕ್ಷೇತ್ರದ ರಣಾಂಗಣವನ್ನೇ ಏರ್ಪಡಿಸಿ ಹಸ್ತಿನಾವತಿಯ ಮಣಿಮುಖದ ಸಿಂಹಾಸನವನ್ನು ರಕ್ತದ ಮುಳುವಿನಲ್ಲಿಯೇ ಮುಳುಗಿಸಿ ನಿನ್ನ ಮುತ್ತು ಪತ್ನಿ ಬಾನಾವತಿಯು ಎಂದಿಗೆ ಮಂಟೆಗೆದರಿ ಮುಂದೆಯಾಗಿ ನಿನ್ನ ಮೃತದೇಹದ ಮೇಲೆ ಹೊರನಾಡುವುದು ಅಲ್ಲಿಯವರೆಗೂ ಈ ಕಪಟದೂತ ವಿದ್ಯಾವಿಶಾರದವರಾದ ಶಕುನಿಗೆ ಎಲ್ಲಿನ ಶಾಂತಿ, ಇನ್ನೆಲ್ಲಿ ಅಡಿಮಡಿ, ಇನ್ನೆಲ್ಲಿ ಶಕುನಿ ಎಂಬ ಮೂರಕ್ಷರದ ಪದದಲ್ಲಿ ಮಧ್ಯದಲ್ಲಿರುವ ಪೂ ಅಕ್ಷರವನ್ನು ತೆಗೆದರೆ ಉಳಿಯುವುದು ಶನಿ. ಶನಿ ಹೌದು, ಆ ಕುರುವಂಶದ ನಿರ್ನಾಮಕ್ಕೆ ಅವತರಿಸಿರುವ ಆ ಶನಿ ನಾನೇ, ಆ ಶಕುನಿ ನಾನೇ.